ಅಧಿಕಾರಿಗಳಿಗೆ ಭ್ರಷ್ಟಾಧಿಕಾರಿಗಳಿಗೆ ಏನೇ ಬರಲಿ ರಕ್ತವನ್ನು ಚೆಲ್ಲಿಯಾದರೂ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಗೆ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಗೆ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಕಾರ್ಮಿಕರೆಲ್ಲರೂ ಒಂದಾಗಿ ಕಾರ್ಮಿಕರೆಲ್ಲರೂ ಒಂದಾಗಿ ಹೋರಾಟಕ್ಕೆ ಮುಂದಾಗಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಗೆ ಜಯವಾಗಲಿ. ಕಾನೂನಂತೆ ಕಾನೂನು ಕಾನೂನು ಕಾನೂನಂತೆ ಕಾನೂನು ಕಾನೂನು ಸರ್ಕಾರಂತೆ ಸರ್ಕಾರ ಸರ್ಕಾರಂತೆ ಸರ್ಕಾರ ಪಿಡಿಒ ಕೇಳಿ ಪಿಡಿಒ ಕೇಳಿ ಇಂಜಿನಿಯರ್ ಕೇಳಿ ಇಂಜಿನಿಯರ್ ಕೇಳಿ ಇಒ ಕೇಳಿ ಇಒ ಕೇಳಿ ಎಡಿಒ ಕೇಳಿ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಭ್ರಷ್ಟಾಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಭ್ರಷ್ಟಾಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಕೆಲಸ ಕೊಡಿ ಕೂಲಿ ಕೊಡಿ ಕೊಡದಿದ್ರೆ ಕುರ್ಚಿ ಬಿಡಿ ಕೆಲಸ ಕೊಡಿ ಕೂಲಿ ಕೊಡಿ ಕೊಡದಿದ್ರೆ ಕುರ್ಚಿ ಬಿಡಿ ಮಿರ್ಚಿ ಬಜ್ಜಿ ಎಣ್ಣೆಗ ಹಿಡಿಯೋ ಮಣ್ಣಾಗ ಮಿರ್ಚಿ ಬಜ್ಜಿ ಎಣ್ಣೆಗ ಮಾತ್ರ ಬೇಡಿ ಈಗ ಅವ್ರು ಇನ್ನೊಂದು ಮೆಜರ್ ಆಗಿ ಏನು ಹೇಳಿದ್ರು, ಈಗ ನಾವು ಕೆಲವೊಂದು ಫೈಲ್ಗಳನ್ನು ಕಳಿಸಿರ್ತೀವಿ ಡೇಟ್ ವೈಸ್. ಆ ಡೇಟ್ ವೈಸ್ ಕಳಿಸಿದಾಗ ಜಿಲ್ಲಾ ಮಟ್ಟದಿಂದ ತಡೆ ಆಗ್ಲಿಕ್ಕೆ ಅಂದಾರ. ಅದು ಕೆಲವೊಂದು ವಿಷಯದಾಗ ಸರಿನೂ ಅದ. ಅದು ಹೆಂಗಾಗ್ಲಿಕ್ಕೆ ಅಂತಂದ್ರೆ, ಈಗ ಮೊದಲ ಏನು ಕಳೆದ ಒಂದು 6 ತಿಂಗಳಿಂದ ವರ್ಷದಿಂದ ನಮಗೇನು ಕೂಲಿ ಕಾರ್ಮಿಕರು ಹಿಡ್ಕೊಂಡು ಕೆಲಸ ಮಾಡಿದಾರ. ಅವಾಗಿದ್ದಂತೆಲ್ಲ ಅಧಿಕಾರಿ ಟೀಮ್ಗಳೆಲ್ಲ ಕೂಡಿ ಬೇಗ ಸಾಹೇಬ್ರು ಮಾತಾಡ್ತಾರೆ. ಮಾತಾಡಿಸಿ ಹೇಳ್ತೀವಿ ಒಂದು. ಆಮೇಲೆ ಇನ್ನೊಂದು ವಿನಂತಿ, ಈಗ ಏನು ಸಮಸ್ಯೆಗಳು ಹೇಳ್ತಿರಲ್ಲ ಇದೆಲ್ಲ ಮುಗಿಲಿ. ನಾನು ಅಧಿಕಾರಿಗಳ ಜೊತೆ ಮಾತಾಡ್ಕೊಂಡು ಅಧಿಕಾರಿಗಳು ಏನು ಕೊಡ್ತಾರ ಅವ್ರು ಬರ್ತೀನಿ ನಂತರ ಬಂದು ಮಾಹಿತಿ ಕೊಡ್ತೀನಿ. ಒಂದು. ಎರಡನೇದು, ಈಗೇನು ಪ್ರಮುಖವಾಗಿ ತಾವೇನು ಬೇಡಿಕೆ ಕೊಟ್ಟಿದ್ರಿ, ಇವತ್ತಿನ ಸ್ಟ್ರೈಕಿಗೆ ಏನು ಬೇಡಿಕೆ ಕೊಟ್ಟಿದ್ರಿ, ಎರಡೂ ಅವಳಿ ತಾಲೂಕಿನಾಗ ಇಂತಿಂತಾವು ವಿಷಯಗಳ ಹಂಚಿಕೊಂಡು ನಮ್ಗೆ ಕಾಮನ್ ಆಗಿ ಕೊಟ್ಟಿದ್ವಿ. ಇದಕ್ಕಿಂತ ಮುಂಚಿತವಾಗಿ ನಾವು ಕುಲ್ಲುಕರ್ ಸಭೆ ಮಾಡಿದಾಗ ಎಲ್ಲ ಡಿಟೇಲ್ ಕೊಟ್ಟಿದ್ವಿ. ನೀವು ಯಾವ ಪಂಚಾಯತ್ಗೆ ಏನೇನು ಸಮಸ್ಯೆಗಳಿದೆ ಡಿಟೇಲ್ ಕೊಟ್ಟಿದ್ವಿ. ಅದ್ರ ಬಗ್ಗೆ ನಾವೇನು ಕ್ರಮ ತಗೊಂಡಿವಿ, ನಿಮ್ಗೆ ಆ ಕ್ರಮದ ಬಗ್ಗೆ ಗೊತ್ತಾಯ್ತಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಒಂದೇದು, ಒಂದು ವೇಳೆ ಇವೆಲ್ಲ ಸೆಟೆಟ್ ಆದ ನಂತರ ನಮ್ದೊಂದು ಮನವಿ ಅದ. ಏನಂತಂದ್ರೆ, ಈಗ ಹುಯಿ ಅಂತ ಜನ ಕೂಡಿದಾಗ ಅಥವಾ ಹುಯಿ ಅಂತ ವಿಷಯಗಳು ಚರ್ಚೆ ಮಾಡೋದ್ರಿಂದ ಒಬ್ರಿಗೊಬ್ರು ವಿವಾದ ಮಾಡೋದ್ರಿಂದ ಸಮಸ್ಯೆಗಳ ಪರಿಹಾರ ಆಗೋದ್ರಿಂದ ತೊಂದರೆ ಆಗುತ್ತೆ. ಅದಕ್ಕೆ ಇವೆಲ್ಲ ವಿಷಯಗಳನ್ನು ನಾವು ಒಂದು 10 ನಿಮಿಷ ಮಾತಾಡ್ಕೊಂಡ್ಬಂದು ನಿಮ್ಮ ಜೊತೆ ಸ್ಪಷ್ಟೀಕರಣ ಕೊಟ್ಟ ನಂತರ ಯಾವ ಪಂಚಾಯತಿಗೆ ಈಗ ನೀವು 2 ತಾಲೂಕಿನವ್ರು ಕೂಡ ಸ್ಟ್ರೈಕ್ ಮಾಡಾಕತ್ತೀರಿ, ನಿಮ್ಮ ಮೇಜರ್ ವಿಷಯಗಳು ಯಾವ ನಮ್ಮ ಗಮನಕ್ಕೆ ತಂದ್ರೆ ಅಂದ್ರೆ ಅದಕ್ಕೆ ಆಗೇತೋ ಆಗಿಲ್ಲ ಅನ್ನೋದನ್ನ ನಿಮ್ಮ ಪಂಚಾಯತಿಯವ್ರ ಮುಂದೆ ನಾವು ಸ್ಪಷ್ಟ ಮಾಡಿ ಕ್ಲಿಯರ್ ಮಾಡಿಕೊಡ್ತೀವಿ. ಇದು ಒಂದು ನಮ್ಮ ಗಮನಕ್ಕೆ ಇರಲಿ. ಎರಡನೇದು, ಇನ್ನೊಂದು ವಿನಂತಿ ಮಾಡ್ಕೋತೀನಿ, ಎಲ್ಲರೂ ಒಂದು ಅರ್ಥ ಮಾಡ್ಕೊರಿ. ನೀವು ಹೇಳಿದಂಗೆ ಎಲ್ಲ ವ್ಯವಸ್ಥೆದಾಗೂ ಸ್ವಲ್ಪ ಹೆಚ್ಚು ಕಡಿಮೆ ತೊಂದರೆಗಳು ಇರ್ತಾವ, ಅದನ್ನು ನಾವು ಒಪ್ಕೋತೀವಿ. ಆದ್ರೆ ಏನು ವಿಷಯ ನಾನು ಸಾಕಷ್ಟು ಮಾಡಿಸಿದಾಗಾತು ಅಥವಾ ನೀವು ಪ್ರತ್ಯೇಕವಾಗಿ ನೀವು ಭೇಟಿಯಾದಾಗಾತು ನಾನೇನು ಹೇಳಿದ್ದೀನಿ, ಇದು ಸಂಘರ್ಷಕ್ಕೆ ಹೋಗಬಾರ್ದು. ನೀವು ಕೂಲಿ ಕಾರ್ಮಿಕರಿದ್ದೀರಿ, ನಿಮ್ಮ ಬೇಡಿಕೆಯನ್ನು ನಮಗೆ ಕೂಲಿ ಕೊಡ್ರಿ, ನಮ್ಮ ಕೆಲಸದ ಪ್ರಕಾರ ನಮ್ಮ ಪಗಾರ ಕೊಡೋದು ಅಷ್ಟೇ ನಿಮಗೆ ಬೇಡಿಕೆ ಐತಿ. ಅದಕ್ಕೆ ತೊಂದರೆಗಳು ಸಾಕಷ್ಟು ಅದಾವ. ಅದಕ್ಕೆ ಸಂಬಂಧಪಟ್ಟಂತೆ ನಾವೇನು ಮಾಡೋಕಂಬುದು ನಮ್ಮ ಲೆವೆಲ್ದಾಗ ಅದ, ಅದು ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು, ಮಾಡ್ತೀವಿ. ನಿಮ್ಮ ಹತ್ರ ವಿನಂತಿ ಇಷ್ಟ ನಂದು, ನನ್ನ ಹತ್ರ ಇಷ್ಟ ವಿನಂತಿ ನಿಮ್ಮದು. ಈಗ ನೀವು ಸಾವಿರಾರು ಜನ ಆಗ್ತೀರಿ, ನೀವು ಪ್ರತಿಯೊಬ್ಬರು ದಿನ ಉತ್ತರ ಕೊಡುವಂಥ ಪರಿಸ್ಥಿತಿ ಕಠಿಣ ಆಗ್ತದೆ. ಅದಕ್ಕೆ ನಾವೇನು ಮಾಡ್ಲಿಕ್ಕೆ ಅಂದ್ರೆ, ಈಗ ನಿಮ್ಮ ಮುಖ್ಯಸ್ಥರಲ್ಲಿ ವಿನಂತಿ ಮಾಡ್ಕೋತೀವಿ, ನಿಮ್ಮೆಲ್ಲರ ಪರವಾಗಿ ನಮ್ಮ ತಂಡದ ಪರವಾಗಿ ವಿನಂತಿ ಮಾಡ್ಕೋತೀವಿ ಅಂದ್ರೆ, ಈಗ ನಾವು ನೀವು ಹೇಳಿದಂಥ ಏನು ಪ್ರಮುಖ ಬೇಡಿಕೆ ಮಂತ್ರಿ ಹೇಳಿದ್ರಲ್ಲ
ಅವನ್ನ ನಮ್ಮ ಸಂಬಂಧಪಟ್ಟ ಜಿಲ್ಲಾ ಮಟ್ಟ ಅಧಿಕಾರಿಗಳು ಈಗ ಫೋನ್ ಮುಖಾಂತರ ಸಂಪರ್ಕ ಮಾಡ್ಕೊಂಡು ವಿಷಯ ಕೇಳ್ಕೊತೀವಿ. ಅವ್ರಿಗೆ ಬರ್ಲಿಕ್ಕೆ ಅವ್ರು ಬೇಡಿಕೆಂತಾರೆ, ಆ ಬೇಡಿಕೆ ಅವ್ರಿಗೆ ಗಮನಕ್ಕೆ ತರ್ತೀವಿ. ಅವ್ರು ಬರ್ತೀನಿ ಅಂದ್ರೆ ಅವ್ರು ಬರೋದು ಅಥವಾ ಏನಂಬುದನ್ನು ತಮ್ಮ ನಿರ್ಣಯ ಹೇಳ್ತೀವಿ. ಕೂತ್ಕೊಂಡು ನನ್ನ ಮನವಿ ಏನಂದ್ರೆ ಲಾಸ್ಟ್ ಟೈಮ್ ನಾವೆಲ್ಲ ಪ್ರತಿ ಸಭೆಯಲ್ಲಿ ಹೆಂಗೆ ಮಾಡ್ತೀವಿ ಹಂಗೆ ಪಂಚಾಯತಿ ವೈಸ್ ಏನೇನು ವಿಷಯಗಳು ಎಂಬುದನ್ನು ಕೂತ್ಕೊಂಡು ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡೋಣ. ನಮಗೇನಾದರೂ ಸರಿ ಮಾಡುವಂಥ ಪ್ರಕರಣಗಳಿದ್ದರೆ ಇಮಿಡಿಯೇಟಾಗಿ ಮಾಡ್ತೀವಿ. ಏನಾದರೂ ಮತ್ತು ಬೇರೆ ಬೇರೆ ವಿಷಯಗಳಿದ್ದಂದ್ರೆ ತಮ್ಮ ಗಮನಕ್ಕೆ ತರ್ತೀವಿ. ದಯವಿಟ್ಟು ಶಾಂತ ರೀತಿಯಿಂದ ವರ್ತಿಸ್ರಿ. ನಾವು ನಿಮ್ಗೆಲ್ಲ ಕುಟುಂಬ ಸದಸ್ಯರೇ, ನಾವು ನೌಕರಿ ಮಾಡ್ತೇವೆ, ನಾವು ಬೇರೆ ಅಂತ ನೀವು ಬೇರೆ ಅಂತ ಸಂಘರ್ಷ ಎಲ್ಲರೂ ಒಂದೇ ನಾವು. ಆದರೆ ನೀವು ಹೇಳಿದಾಗ ಎಲ್ಲ ಬಟ್ಟು ಸಮ ಇರೋದಿಲ್ಲ, ಒಂದು ಕೈಯಲ್ಲಿ 5 ಬಟ್ಟು ಸಮ ಇರೋದಿಲ್ಲ. ನನ್ನ ಮನಸ್ಥಿತಿಯಿಂದ ಇನ್ನೊಬ್ಬರು